ಹಲೋ, ನಮಸ್ಕಾರ ಎಲ್ಲರಿಗೂ. ಗೃಹಲಕ್ಷ್ಮಿಯರೆಲ್ಲರೂ ಕೂಡ 29 ಮತ್ತು 30ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತೇಳಿ ಕಾಯ್ತಾ ಇರ್ತೀರ. ಸೊ ನಿನ್ನೆ ಕೂಡ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿದ್ದೆ, ಗೃಹಲಕ್ಷ್ಮಿ 29 ಮತ್ತು 30ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಾರೆ ಅದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಂತೇಳಿ ತಿಳಿಸ್ಕೊಟ್ಟಿದೆ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದುಬಿಟ್ಟು ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ 29 ಮತ್ತು 30ನೇ ಕಂತಿನ ಹಣ ಬಿಡುಗಡೆ ಆಗ್ತದೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈಗಾಗಲೇ ಸಾಕಷ್ಟು ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಕಾಯ್ತಾ ಇದ್ರಿ, ಯಾವಾಗಪ್ಪ ಗೃಹಲಕ್ಷ್ಮಿ ಹಣ ಏನು 10,000 ರೂಪಾಯಿ ಹಣ ಏನು ಬಾಕಿ ಇಟ್ಕೊಂಡಿದ್ದಾರೆ ಯಾವಾಗಪ್ಪ ಬಿಡುಗಡೆ ಆಗುತ್ತೆ ಅಂತೇಳಿ ಎಲ್ಲ ಒಂದು ಗೃಹಲಕ್ಷ್ಮಿಯರು ಕೂಡ ಕಾಯ್ತಾ ಇದ್ರಿ. ಸೊ ಅಂಥವರೆಲ್ಲರೂ ಕೂಡ ಸರ್ಕಾರದವರು ಈಗಾಗಲೇ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇವತ್ತು ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾರೆ, ಇದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೃಹಲಕ್ಷ್ಮಿ 10,000 ರೂಪಾಯಿ ಹಣ ಬಿಡುಗಡೆ ಆಗೋದ್ರ ಬಗ್ಗೆ ಕಳೆದ ಬಾರಿ ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ. ಸೊ ಈ ಒಂದು ವಿಡಿಯೋನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಏನಪ್ಪ ಇದು ಗೃಹಲಕ್ಷ್ಮಿ 10,000 ರೂಪಾಯಿ ಹಣ ಏನಿದು ಅಂತ ಹೇಳಿ ನಿಮಗೆ ತಿಳ್ಕೋಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ಲಿ ಅದರ ಒಂದು ಲಿಂಕ್ಗಳನ್ನ ಕೊಟ್ಟಿರ್ತೀನಿ. ನೀವು ಆ ಒಂದು ಲಿಂಕ್ ಮುಖಾಂತರ ಈ ಒಂದು 10,000 ರೂಪಾಯಿ ಏನು, ಗೃಹಲಕ್ಷ್ಮಿ 10,000 ರೂಪಾಯಿ ಏನು ಅಂತೇಳಿ ನೀವು ತಿಳ್ಕೊಬೋದು. ಈಗಾಗಲೇ ಗೃಹಲಕ್ಷ್ಮಿ 10,000 ರೂಪಾಯಿ ಹಣ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಈಗಾಗಲೇ ಗೃಹಲಕ್ಷ್ಮಿಯರೆಲ್ಲರೂ ಕೂಡ 28ನೇ ಕಂತಿನ ಹಣದವರೆಗೂ ಹಣವನ್ನು ಪಡ್ಕೊಂಡಿದ್ರು. ಆ್ಯಂಡ್ ಈಗಲೂ ಕೂಡ ಸಾಕಷ್ಟು ಮಹಿಳೆಯರು ನಮಗೇನು 27ನೇ ಕಂತಿನ ಹಣ ಬಂದಿಲ್ಲ ಅಥವಾ ನಮಗೇನು 28ನೇ ಕಂತಿನ ಹಣ ಬಂದಿಲ್ಲ ಅಂತೇಳಿ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ದಾರೆ. ಸೊ ಗಾಬರಿ ಪಡೋ ಅಗತ್ಯ ಇಲ್ಲ. ಸೊ ಏನು ನಿಮಗೆ ನೆಕ್ಸ್ಟು ಬರೋ ಕಂತಿನ ಹಣ ಏನಿರುತ್ತೆ ಅದ್ರ ಒಟ್ಟಿಗೆ ಆ ಒಂದು ಹಣ ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ಕೆಲವ್ರಿಗೆ 10,000 ರೂಪಾಯಿ ಬಿಡುಗಡೆ, ಇನ್ನು ಕೆಲವ್ರಿಗೆ 12,000 ರೂಪಾಯಿ ಬಿಡುಗಡೆ ಆಗ್ಬೋದು. ಅಂದರೆ ಬಾಕಿ ಇರುವಂಥ ಹಣವನ್ನು ಒಟ್ಟಿಗೆ ಹಾಕೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಗೆ ಇನ್ನೂ ಕೂಡ ಗೃಹಲಕ್ಷ್ಮಿ 27ನೇ ಕಂತಿನ ಹಣ ಬಂದಿಲ್ಲ ಅನ್ನೋಂಥವ್ರು ಯಾರಾದರೂ ಇದ್ದರೆ ಅಥವಾ 28ನೇ ಕಂತಿನ ಹಣ ಕೂಡ ಬಂದಿಲ್ಲ ಅನ್ನೋಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿದೆಯಾ ಇಲ್ವಾ, 27ನೇ ಕಂತಿನ ಹಣ ಬಂದಿದೆಯಾ ಇಲ್ವಾ, ಜೊತೆಗೆ 28ನೇ ಕಂತಿನ ಹಣ ಬಂದಿದೆಯಾ ಇಲ್ವಾ ಅಂತೇಳಿ. ಸೊ ನಿನ್ನೆಯಿಂದ ಬಿಡುಗಡೆ ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಅಂದರೆ ಏನು ಪ್ರಾಸೆಸಿಂಗ್ ಇತ್ತು ಅಥವಾ ಏನು ಬಿಲ್ಲಿಂಗ್ ಪ್ರಾಸೆಸ್ ಆಗಿರ್ಬೋದು ಅಥವಾ DBD ಮುಖಾಂತರ ಪುಷ್ ಮಾಡೋದಾಗಿರ್ಬೋದು ಎಲ್ಲ ಕೂಡ ನಿನ್ನೆ ಕ್ಲಿಯರ್ ಮಾಡಿದ್ದಾರೆ ಸರ್ಕಾರದವರು. ಅದು 29, 30ನೇ ಕಂತಿನ ಹಣ, 28ನೇ ಕಂತಿನ ಹಣವರೆಗೂ ಕೂಡ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಪಡ್ಕೊಂಡಿದ್ದಾರೆ. ಸೊ ಈಗ ನಿಮಗೆ ಬಿಡುಗಡೆ ಆಗುವಂಥದ್ದು ಬಂದುಬಿಟ್ಟು 29, 30ನೇ ಕಂತಿನ ಹಣ ಬಿಡುಗಡೆ ಆಗುವಂಥದ್ದು. ಸೊ 29, 30ನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಸಾಕಷ್ಟು ಮಹಿಳೆಯರು ಕಾಯ್ತಾ ಇರ್ತಾರೆ ಯಾವಾಗಪ್ಪ ಬರುತ್ತೆ ಅಂತೇಳಿ. ಸೊ ನಿನ್ನೆ ಕೂಡ ವಿಡಿಯೋದಲ್ಲಿ ತಿಳಿಸಿದ್ದೆ ಗೃಹಲಕ್ಷ್ಮಿ 29 ಮತ್ತು 30ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತದೆ ಅಂತೇಳಿ. ಆ್ಯಂಡ್ ಇವತ್ತಿನ ದಿನ ಬಂದುಬಿಟ್ಟು ಅಂದರೆ ನಾನು ಮುಂಚೆನೇ ಹೇಳಿದೆ, ನಿಮಗೆ 1% ಮಹಿಳೆಯರಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುವಂಥದ್ದು. ಒಟ್ಟಿಗೆ ನಿಮಗೆ 5,000 ಕೋಟಿ ಹಣವನ್ನು ಒಂದೇ ಸರಿಗೆ ಎಲ್ಲ ಒಂದು ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಜಮೆ ಆಗೋದಿಲ್ಲ. ಹಂತವಾಗಿ ಹಣ ಬಿಡುಗಡೆ ಆಗುವಂಥದ್ದು. ಸೊ ಮೊದಲನೇ ಹಂತದ ಹಣ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಸೊ ಹಾಗಾದರೆ ಇವತ್ತಿನ ದಿನ ಅಂದರೆ ಇವತ್ತು ಬಂದುಬಿಟ್ಟು ಗೃಹಲಕ್ಷ್ಮಿ 29 ಮತ್ತು 30ನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತು ಬಂದುಬಿಟ್ಟು ಏಪ್ರಿಲ್ 12ನೇ ತಾರೀಕು. ಸೊ ಅಂದರೆ ನಿಮಗೆ ಈ 3ನೇ ವಾರದ ಒಳಗಡೆ ನಿಮಗೆ ಇದನ್ನು ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಸೊ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕಳೆದ ಬಾರಿ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ನಿಮಗೆ 29, 30 ಕಂತಿನ ಹಣ ಆದ ತಕ್ಷಣ 31, 32 ಯಾವಾಗ ಬರುತ್ತೆ ಅಂತೇಳಿ ಕೂಡ ಕಳೆದ ವಿಡಿಯೋದಲ್ಲಿ ತಿಳಿಸಿದ್ರಿ. ನೀವು ಒಂದು ಸಮಯ ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ಯಾರಿಗಪ್ಪ ಅಂದರೆ ಫಸ್ಟ್ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಅಂದರೆ, ಸೊ ನಿಮಗೆ ಲಾಸ್ಟ್ ಮಂತ್ ಏನಾಗ್ತಿತ್ತು, ಕೆಲವು ಜಿಲ್ಲೆಗಳಿಗೆ ಲೇಟಾಗಿ ಹಾಕಿದ್ರು, ತಡವಾಗಿ ಹಾಕಿದ್ರಲ್ಲ, ಅಂತಹ ಜಿಲ್ಲೆಗಳಿಗೆ ಮೊದಲನೇ ಆದ್ಯತೆ ಈಗ ತಗೊಳ್ತಾ ಇದ್ದಾರೆ. ಸೊ ಪ್ರತಿ ಸರಿನೂ ಅಷ್ಟೇ, ಯಾರಿಗೆ ಲಾಸ್ಟಲ್ಲಿ ಯಾವ್ಯಾವ ಜಿಲ್ಲೆಗಳು ಹಾಕಿರ್ತಾರೆ ಆ ಒಂದು ಜಿಲ್ಲೆಗಳನ್ನೇ ಫಸ್ಟ್ ಲಿಸ್ಟಲ್ಲಿ ತಗೊಳ್ಳೋಂಥದ್ದು ನೆಕ್ಸ್ಟ್ ಕಂತಿನ ಹಣ ಹಾಕೋದಕ್ಕೆ. ಸೊ ಹಾಗಾದರೆ ಇವತ್ತಿನ ದಿನ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತದೆ ಅಂದರೆ 29, 30ನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತದೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗಾದರೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತದೆ ಅಂತೇಳಿ. ಸೊ ಮೊದಲನೇದು ಬಂದುಬಿಟ್ಟು ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಎರಡಕ್ಕೂ ಕೂಡ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುತ್ತೆ. ಆ್ಯಂಡ್ 2ನೇ ಜಿಲ್ಲೆ ಬಂದುಬಿಟ್ಟು ಶಿವಮೊಗ್ಗ ಜಿಲ್ಲೆ. ಸೊ ಶಿವಮೊಗ್ಗ ಜಿಲ್ಲೆ ಕೂಡ ಹಣ ಬಿಡುಗಡೆ ಆಗ್ತದೆ. ಸೊ 3ನೇ ಜಿಲ್ಲೆ ಬಂದುಬಿಟ್ಟು ದಾವಣಗೆರೆ ಜಿಲ್ಲೆ, 4ನೇದು ಬಂದುಬಿಟ್ಟು ಚಿತ್ರದುರ್ಗ ಜಿಲ್ಲೆ, 5ನೇದು ಬಂದುಬಿಟ್ಟು ಹಾಸನ ಜಿಲ್ಲೆ, 6ನೇದು ಬಂದುಬಿಟ್ಟು ಬೆಳಗಾವಿ ಜಿಲ್ಲೆ, 7ನೇದು ಬಂದುಬಿಟ್ಟು ಬೆಳಗಾಂ ಜಿಲ್ಲೆ, 8ನೇದು ಬಂದುಬಿಟ್ಟು ಚಿಕ್ಕಮಗಳೂರು ಜಿಲ್ಲೆ, 9ನೇದು ಬಂದುಬಿಟ್ಟು ನಿಮಗೆ ಮಂಡ್ಯ ಜಿಲ್ಲೆ, 10ನೇದು ಬಂದುಬಿಟ್ಟು ಮೈಸೂರು ಜಿಲ್ಲೆ. ಸೊ ಈ 10 ಜಿಲ್ಲೆಗಳಿಗೆ ಮೊದಲ ಹಂತದ ಹಣ ಬಿಡುಗಡೆ ಆಗ್ತಾ ಇರೋವಂಥದ್ದು. ಸೊ ಈ ಜಿಲ್ಲೆಗಳಲ್ಲಿ ನೀವು ಯಾರಾದರೂ ಇದ್ದರೆ
ದಯವಿಟ್ಟು ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಂಡವರೆಲ್ಲರೂ ಕೂಡ ಕಮೆಂಟಲ್ಲಿ ತಿಳಿಸಿ ನೀವು ಹಣವನ್ನು ಪಡ್ಕೊಂಡಿದ್ರಾ ಇಲ್ವಾ ಅಂಥೇಳಿ. ಸೊ ಅದ್ರ ಜೊತೆ 27ನೇ ಕಂತಿನ ಹಣ ಆಗಿರ್ಬೋದು ಅಥವಾ 28ನೇ ಕಂತಿನ ಹಣ ಆಗಿರ್ಬೋದು. ಸೊ ಬಂದಿಲ್ಲ ಅಂತಂದರೂ ಕೂಡ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಬಂದುಬಿಟ್ಟು. ನಿಮಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.